ವಿರಾಮದ ನಂತರ ಸುವರ್ಣ ವಾರ್ತೆಗೆ ಮತ್ತೆ ಸ್ವಾಗತ. ಇನ್ನೆರಡು ದಿನ ಕಳೆದರೆ 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆರಂಭವಾಗಲಿದೆ. ಡಿಸೆಂಬರ್ 9, 10 ಹಾಗೂ 11ರಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ಸಮ್ಮೇಳನ ಜರುಗಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಅಡುಗೆ ಕಾರ್ಯಗಳಿಗೆ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ. ಹಾಗಾದರೆ ನಾವು ಕೂಡ ಒಂದು ಸುತ್ತು ಗಂಗಾವತಿಗೆ ಹೋಗಿ ಅಲ್ಲಿ ಸಿದ್ಧತಾ ಕಾರ್ಯಕ್ರಮಗಳು ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಭತ್ತದ ಕಣಜ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಇನ್ನೇನು 2 ದಿನ ಕಳೆದರೆ ಸಾಕು ಸಾಹಿತ್ಯ ಜಾತ್ರೆ ಆರಂಭವಾಗುತ್ತೆ. ಡಿಸೆಂಬರ್ 9, 10 ಹಾಗೂ 11ರಂದು ಅಕ್ಷರ ಜಾತ್ರೆ ನಡೆಸಲು ತೀರ್ಮಾನಿಸಿದ್ದೇ ತಡ ಗಂಗಾವತಿ ಸಿದ್ಧತೆ ಆರಂಭವಾಗಿತ್ತು. ಸಮ್ಮೇಳನದ ಹಿನ್ನೆಲೆಯಲ್ಲಿ ವಿವಿಧೆಡೆಯಿಂದ ಬರುವ ಲಕ್ಷಾಂತರ ಪ್ರತಿನಿಧಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಅಡುಗೆ ಕಾರ್ಯಗಳಿಗೆ ಚಾಲನೆ ನೀಡಿದರು. ಎಲ್ಲರೂ ನಿರ್ಣಯ ತಗೊಂಡಿದ್ವಿ. ದಾಸೋಹ ಸಮಿತಿಯವರೆಲ್ಲರೂ ಸೇರಿ ಉತ್ತರ ಕರ್ನಾಟಕದ ಊಟನೇ ಮಾಡಿಸ್ಬೇಕಂತ ಡಿಸೈಡ್ ಮಾಡಿದ್ವಿ. ಅದೇ ಒಂದು ದಿವಸ ಗೋಧಿ ಹುಗ್ಗಿ, ರೊಟ್ಟಿ, ಜೋಳದ ರೊಟ್ಟಿ, ಆಮೇಲೆ ಗೋಧಿ ಚಪಾತಿ, ಎಣ್ಣೆ ಬದನೆಕಾಯಿ, ಆ ಥರ ಪಲ್ಯ, 2 ದಿನಸಿನ ಪಲ್ಯ, ಅನ್ನ, ಸಾಂಬಾರು, ಶೇಂಗಾ ಚಟ್ನಿ, ಗುರುಳ ಚಟ್ನಿ ಆ ಥರ ಮಾಡ್ಬೇಕಂತ ಮಾಡಿದ್ವಿ. ಸುಮಾರು 9ನೇ ತಾರೀಕಿಗೆ 15,000 ಜನರಿಗೆ ಟಿಫನಿಗೆ, 50,000 ಜನರಿಗೆ ಊಟಕ್ಕೆ, ಮತ್ತು ರಾತ್ರಿಗೆ 15,000 ರಿಂದ 20,000 ಜನರಿಗೆ ಊಟಕ್ಕೆ, ಸುಮಾರು 2 ಲಕ್ಷದಿಂದ 2,50,000 ಜನರಿಗೆ 3 ದಿವಸ ನಡುವೆ ಊಟ ಮಾಡೋಕ್ಕೆ ಮಾಡಿದೆ. ಸಮ್ಮೇಳನಕ್ಕೆ ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಿಂದ ಲಕ್ಷಾಂತರ ಸಾಹಿತ್ಯ ಅಭಿಮಾನಿಗಳು ಆಗಮಿಸಲಿದ್ದಾರೆ. ಹೇಳಿ ಕೇಳಿ ಗಂಗಾವತಿ ಭತ್ತದ ಕಣಜ. ಇಲ್ಲಿ ಎಂದಿಗೂ ಅನ್ನಕ್ಕೆ ಕೊರತೆ ಎಂಬುದಿಲ್ಲ. ಹೀಗಾಗಿ ಇಲ್ಲಿಯ ಆಹಾರ ಸಮಿತಿಯವರು ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಸಮ್ಮೇಳನ ಜರುಗುವ ಎಪಿಎಂಸಿ ಆವರಣದಲ್ಲಿರುವ ತಾಲೂಕು ಕ್ರೀಡಾಂಗಣದಲ್ಲಿ ಬೃಹತ್ ಪೆಂಡಾಲ್ ಹಾಕಲಾಗ್ತಾ ಇದೆ. 10 ಮತ್ತು 11ನೇ ತಾರೀಕು 3 ದಿವಸಗಳ ನಡೀತಕ್ಕಂಥ ಈ ಅಕ್ಷರ ಜಾತ್ರೆಯ ಸಿದ್ಧತೆ ಕಾರ್ಯ ಬಹಳಷ್ಟು ಬರದಿಂದ ಇವತ್ತು ಸಾಗಿದೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಈ ನಾಡಿನ ನಮ್ಮ ಅಪರೂಪದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸದಾನಂದ ಗೌಡರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. 3 ದಿನಗಳ ಕಾಲ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತದೆ. ಒಟ್ಟಾರೆ ನಾಡಿನ ಕನ್ನಡಿಗರಿಗೆ, ನಾನು ವಿದ್ವಾಂಸರಿಗೆ, ಸಾಹಿತಿಗಳಿಗೆ ನಾನು ಅತ್ಯಂತ ವಿನಂತಿಪೂರ್ವಕವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಕೂಡ ಬರಬೇಕು. ಇನ್ನು ಸಮ್ಮೇಳನದ ಹಿನ್ನೆಲೆಯಲ್ಲಿ ಗಂಗಾವತಿ ನಗರ ನವ ವಧುವಿನಂತೆ ಸಿಂಗಾರಗೊಳ್ಳುತ್ತಿದೆ. ನಗರದ ಪ್ರತಿಯೊಂದು ರಸ್ತೆಗಳನ್ನು ಡಾಂಬರೀಕರಣಗೊಳಿಸಲಾಗಿದೆ. ಎಲ್ಲೆಲ್ಲೂ ಬ್ಯಾನರ್, ಬಂಟಿಂಗ್ಸ್ಗಳದ್ದೇ ಅಬ್ಬರ. ಇದರಲ್ಲಿ ಪ್ರಮುಖ ವಿಶೇಷ ಅಂದರೆ ಮಹಿಳೆಯರ ರಂಗೋಲಿ. ನಗರದ ಪ್ರಮುಖ ರಸ್ತೆಗಳಲ್ಲಿ ಇಲ್ಲಿಯ ಮಹಿಳಾ ಸಂಘಟನೆಯವರು ರಂಗೋಲಿ ಬಿಡಿಸುವ ಮೂಲಕ ತಮ್ಮ ಊರಿಗೆ ಬರುವ ಪ್ರತಿನಿಧಿಗಳನ್ನು ಸ್ವಾಗತಿಸಲು ತಯಾರಾಗಿದ್ದಾರೆ. ಗಂಗಾವತಿಯಲ್ಲಿ 78ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಇವತ್ತೇನೈತಲ್ಲ ನಾವು ರಂಗೋಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ರಂಗೋಲಿ ಕಾರ್ಯಕ್ರಮ ಜಗತ್ತಿನಾದ್ಯಂತ ಬಹಳಷ್ಟು ಪ್ರಮುಖವಾದಂಥ ಇದು ರಂಗೋಲಿ ಕಾರ್ಯಕ್ರಮ. ಅಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ಬಣ್ಣದ ಮೂಲಕ ಅಂದರೆ ಪೇಂಟ್ಗಳ ಮೂಲಕ ರಂಗೋಲಿಯನ್ನು ಹಾಕಿದ್ದೇವೆ. ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಈಗಾಗಲೇ ಎಪಿಎಂಸಿ ಆವರಣದಲ್ಲಿ ಬೃಹತ್ ಪೆಂಡಾಲ್ ಹಾಕುವ ಕಾರ್ಯ ಮುಕ್ತಾಯದ ಹಂತದಲ್ಲಿದೆ. ಒಟ್ಟಿನಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ. ಎಲಿಗಾರ್, ಸುವರ್ಣ ನ್ಯೂಸ್ 24/7 ಕೊಪ್ಪಳ.